ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಮಂಡೇ ನೈಟ್ ತೆಗೆದಿರೋ ವ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಅದಕ್ಕೆ ಬಟ್ಟೆ ಎಲ್ಲ ತೆಗೆದಿಟ್ಕೊತಾ ಇದ್ದೆ, ಏನೇನು ಬೇಕು ಅಂತ ಹೇಳ್ಬಿಟ್ಟು. ನನಗೊಂದು ಜೊತೆ, ಮಗುಗೊಂದು ಜೊತೆ ಮತ್ತು ನನ್ನ ಮಗಳಿಗೊಂದು ಜೊತೆ ಹಾಕ್ಕೊಳೋದಕ್ಕೆ ಬಟ್ಟೆ ತೆಗೆದಿಟ್ಕೊಂಡೆ. ಮತ್ತು ಪ್ಯಾಕ್ ಮಾಡ್ಕೊಳೋದಕ್ಕೋಸ್ಕರ ನನ್ನ ಮಗಳಿಗೊಂದು ಜೊತೆ ಎಕ್ಸ್ಟ್ರಾ ಒಂದು ಬಟ್ಟೆ ಮತ್ತು ಸ್ವೆಟರು, ನನ್ನ ಮಗನಿಗೆ ಅಗ್ಗಿಸು ಮತ್ತು ವೆಟ್ ವೈಪ್ಸು, ಟೊಪ್ಪಿ ಇದೆಲ್ಲ ತೆಗೆದಿಟ್ಕೊಂಡು ಮತ್ತು ಅವನಿಗೆ ಎರಡು ಜೊತೆ ಎಕ್ಸ್ಟ್ರಾ ಬಟ್ಟೆ ತೆಗೆದಿಟ್ಕೊಂಡು ನೈಟ್ ಮಲ್ಕೊಂಡ್ವಿ. ಬೆಳಗ್ಗೆ ನೈಟ್ ಮಲ್ಗೋಷ್ಟೊತ್ತಿಗೆ 12 o'clock ಆಗಿತ್ತು. ಬೆಳಗ್ಗೆ ಬೇಗ ಎದ್ದೊಳ್ಬೇಕಾಗಿತ್ತು. 5:45ಗೆ ನಾವು ಮನೆ ಬಿಡಬೇಕಾಗಿತ್ತು. 6:30ಗೆ ಟ್ರೈನ್ ಇತ್ತು. ಅಷ್ಟೊತ್ತಿಗೆ ನಾನು ಮಾರ್ನಿಂಗು 4 o'clock ಅಲಾರಾಮ್ ಇಟ್ಟಿದ್ದೆ. 4 o'clock ಅಲಾರಾಮ್ ಇಟ್ಟು ಎದ್ದು ಬರೋ ಅಷ್ಟೊತ್ತಿಗೆ 4:13 ಆಗಿತ್ತು. ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದು ನೈಟೇ ಅತ್ತೆಗೆ ಹೇಳಿದೆ, ಇಡ್ಲಿ ಸ್ವಲ್ಪ ರುಬ್ಬಿಡಿ ಅಂತ ಹೇಳ್ಬಿಟ್ಟು ಇಡ್ಲಿಗೆ ರುಬ್ಬಿಟ್ಟಿದ್ರು. ಬೆಳಗ್ಗೆ ನನ್ನ ಮಗನಿಗೆ ಇಡ್ಲಿಗೆ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಗೀಝರ್ ಸ್ವಿಚ್ ಹಾಕಿಬಿಟ್ಟು ಬೇಗ ಇಡ್ಲಿಗೆ ಒಂದು ಪ್ಲೇಟಲ್ಲಿ ಇಡ್ಲಿಗೆ ಇಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಡ್ಲಿ ಆಗಿರುತ್ತೆ. ಆಮೇಲೆ ರಿಮೈನಿಂಗ್ ಕೆಲಸ ಏನಿದೆಯೋ ಅದು ಮಾಡ್ಕೊಳೋಣ ಅಂದ್ಕೊಂಡೆ. ಆಮೇಲೆ ನಾನು ಹೋಗ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 4:45 ಆಗಿತ್ತು. 4:45 ಆಗಿತ್ತು. ಬಂದು ಆಮೇಲೆ ಚಟ್ನಿ ಮಾಡಬೇಕಾಗಿತ್ತು. ನನ್ನ ಮಗನಿಗೂ ಸ್ವಲ್ಪ ಚಟ್ನಿ ಮಾಡಬೇಕಾಗಿತ್ತು ಮತ್ತು ಮಾವನೂ ನನ್ನ ನಾದಿನಿಗೆ ಸ್ವಲ್ಪ ಚಟ್ನಿ ಮಾಡಬೇಕಾಗಿತ್ತು. ನಾವು ಮಾತ್ರ ಹೋಗ್ತಾಯಿದ್ವಿ. ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅತ್ತೆ, ನಮ್ಮ ಮಕ್ಕಳಿಬ್ರು. ಇದು ಬಂದು ನಮ್ಮ ಅಪ್ಪ ಅವರ ಅಕ್ಕನ ನಮ್ಮ ಅಪ್ಪ ಅವರ ತಂಗಿ ಮೊಮ್ಮಗಂದು ಫಂಕ್ಷನ್. ಇದು ಕೂದಲು ತೆಗೆಯೋ ಫಂಕ್ಷನ್ನು. ಇದು ಬಂದು ಹೊಸೂರಲ್ಲಿ ಇಟ್ಕೊಂಡಿದ್ರು ಫಂಕ್ಷನ್ನು. ಬೇಗನೆ ಈಗ ನೈಟು ಎಲ್ಲಿಗಾದ್ರೂ ಹೋಗಬೇಕು, ಇಲ್ಲ ಬೆಳಿಗ್ಗೆ ಎಲ್ಲಾದರೂ ಹೋಗಬೇಕು ಅನ್ನೋಂಗಿದ್ರೆ ನೈಟೆಲ್ಲ ನಮಗೆ ನಿದ್ದೆನೇ ಬರೋದಿಲ್ಲ. ಅಲಾರಾಮ್ ನೋಡಿನೇ ಅರ್ಧ ನಮಗೆ ಫುಲ್ ನೈಟು ಜಾಗರಣೆ ಆಗಿಬಿಡುತ್ತೆ. ಓಕೆ ಅಂತೇಳ್ಬಿಟ್ಟು ಬೇಗ ಎದ್ದು ಬಂದು ಎಲ್ಲ ಮುಗಿಸ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗನಿಗೆ ಸ್ವಲ್ಪ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಕಡಲೆಬೀಜ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಒಂದು ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಅರಿಶಿನ, ಒಂದು 4 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ಟು ನನ್ನ ಮಗನಿಗೆ ಮಾತ್ರ ಸಪ್ರೇಟಾಗಿ ಚಟ್ನಿ ರುಬ್ಬಿಟ್ಕೊಂಡೆ. ಮತ್ತು ನಮ್ಮ ಅತ್ತೆ, ನಮ್ಮ ನಾದಿನಿಗೂ ನಮ್ಮ ಮಾವಾಗೆ ಚಟ್ನಿ ಮಾಡ್ಕೊಳೋದಕ್ಕೆ ಬೆಳಗ್ಗೆನೇ ಅಷ್ಟೊತ್ತಿಗೆ ರುಬ್ಬಿಟ್ರೆ ಅವ್ರು ತಿನ್ನೋ ಅಷ್ಟೊತ್ತಿಗೆ ಅಳಿಸೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟರೆ ನನ್ನ ನಾದಿನಿ ಆಮೇಲೆ ಎದ್ದು ರುಬ್ಕೊತಾಳೆ ಅಂತ ಹೇಳ್ಬಿಟ್ಟು. ಓಕೆ, ನಾನು ಎಲ್ಲ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಅತ್ತೆ ಸ್ವಲ್ಪ ದೇವಸ್ಥಾನಕ್ಕೆ ಪೂಜೆ ಸಾಮಾನು ಪೊಂಗಲ್ ಮಾಡ್ಕೊಂಡು ಹೋಗೋಣ, ಮುನೇಶ್ವರ ಸ್ವಾಮಿಗೆ ಅವ್ರು ಮಾಡೋದು, ಪೊಂಗಲ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರು. ಓಕೆ, ನಾನು ಅದಕ್ಕೆ ಪೊಂಗಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಿ ಮತ್ತು ಹೆಸರುಬೇಳೆ ತೊಳೆದು ವಿಸಿಲ್ಗಿಟ್ಬಿಟ್ಟು ನನ್ನ ಮಗನಿಗೋಸ್ಕರ ಸ್ವಲ್ಪ ಪೂಜೆ ಸಾಮಾನು ಮತ್ತು ಅವನಿಗೆ ತಿನ್ನೋದಕ್ಕೆ ಬಿಸ್ಕೆಟು, ಬಾಳೆಹಣ್ಣು ಮತ್ತು ಆ್ಯಪಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಬೇಗ ಹೋಗ್ಬಿಟ್ಟು ನನ್ನ ಮಗಳನ್ನ ಎಬ್ಬರಿಸಿ ಕರ್ಕೊಂಡು ಬಂದು ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಅತ್ತೆ ಪೂಜೆ ಮಾಡಿದ್ರು. ಎಲ್ಲಿಗಾದರೂ ಹೋಗಬೇಕು ಅಂದಾಗ ನಮಗೆ ಟೈಮ್ ಹೇಗೆ ಹೋಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಅದು ಮಾರ್ನಿಂಗ್ ಟೈಮ್ ಅಂತೂ ಎಷ್ಟು ಬೇಗ ಎದ್ದೊಳಿದ್ರು ನಮಗೆ ಟೈಮ್ ಆಗೋದಿಲ್ಲ. ನನ್ನ ಮಗಳನ್ನ ರೆಡಿ ಮಾಡಿ ಅಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ ಅನಿಸುತ್ತೆ. ಪೊಂಗಲ್ದೆಲ್ಲ ಫುಲ್ ಉಕ್ಕು ಬಂದುಬಿಟ್ಟಿತ್ತು. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಈ ಬೆಳಿಗ್ಗೆ ಹೊತ್ತು ಎಲ್ಲರೂ ನಾವು ಹರಿಬರಿಯಲ್ಲಿ ರೆಡಿ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಕೆಲಸ ಆಯಿತು ಅಂದರೆ ಅದೊಂದು ಟೆನ್ಷನ್ ಆಗಿಬಿಡುತ್ತೆ. ಓಕೆ, ನನ್ನ ಮಗ ಬೇರೆ ಎದ್ಬಿಟ್ಟಿದ್ದ. ಅವನಿಗೆ ಸ್ವಲ್ಪ ಹಾಲು ಕುಡಿಸ್ಬಿಡೋಣ ಫಸ್ಟು ಅಂತೇಳ್ಬಿಟ್ಟು ಹಾಲು ಕುಡ್ಸೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಹಾಲು ಚೆಲ್ಲೋಯ್ತು. ಓಕೆ ಅಂತೇಳ್ಬಿಟ್ಟು ನನ್ನ ಮಗನಿಗೂ ಬೇಗ ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡಿಬಿಟ್ಟು ಟೈಮ್ ಆಗಿಬಿಟ್ಟಿದ್ದು. ನಮ್ಮ ಹಸ್ಬೆಂಡು ರೆಡಿಯಾಗಿ ಬಂದರು, ನಮ್ಮ ಅತ್ತೆನೂ ರೆಡಿ ಆದರು. ನಾವು 5:45ಗೆ ಓಲಾ ಬುಕ್ ಮಾಡಿಕೊಂಡು ಹೋದ್ವಿ. ಓಲಾ ಬುಕ್ ಮಾಡಿಕೊಂಡು 6:15ಗೆಲ್ಲ ರೈಲ್ವೆ ಸ್ಟೇಷನ್ ರೀಚ್ ಆಗಿಬಿಟ್ಟು ಹಸ್ಬೆಂಡು ಟಿಕೆಟ್ ತೊಗೊಂಡು ಬಂದರು. ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಯಾಕಂದರೆ ನಾವು ಟ್ರೈನ್ಗೋಸ್ಕರ ವೆಯ್ಟ್ ಮಾಡಬೇಕು, ಟ್ರೈನ್ ನಮಗೋಸ್ಕರ ವೆಯ್ಟ್ ಮಾಡಲ್ಲ. ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಫುಲ್ಲು ಪಿಜನ್ಸ್ ಇತ್ತು. ನನ್ನ ಮಗನಿಗೆ ಪಿಜನ್ಸ್ ಅಂದರೆ ತುಂಬ ಇಷ್ಟ. ಪಿಜನ್ಸ್ ಫುಲ್ಲಾಗಿ ಬಂಚಾಗಿದ್ದಿದ್ದನ್ನ ನೋಡ್ತಾ ಇದ್ದ.
ಅವಾಗೆ ಟ್ರೈನ್ ಹತ್ತಿದ ತಕ್ಷಣ ನಮ್ಮ ಮಗನಿಗೆ ನಿದ್ದೆ ಬಂದುಬಿಡ್ತು. ಅವ್ನು ಮಲ್ಕೊಂಡ. ಕರೆಕ್ಟಾಗಿ ಎಕ್ಸಾಕ್ಟಾಗಿ 7:30 ಅನಿಸುತ್ತೆ. 7:30 8 ರೈಲ್ವೆ ಸ್ಟೇಷನ್ ಇಳಿದ್ವಿ. ರೈಲ್ವೆ ಸ್ಟೇಷನ್ ಇಳಿದು ಅಲ್ಲಿಂದ 1 ಅವರ್ ಹೋಗಬೇಕಾಗಿತ್ತು. 1 ಅವರು ಜರ್ನಿ ಮಾಡ್ಕೊಂಡು ಬಸ್ಸಲ್ಲಿ ಸೂಲಗಿರಿ ಅಂತ ಹೇಳ್ಬಿಟ್ಟು ಅದು ಅಲ್ಲಿಗೆ ಹೋದ್ವಿ. ಹೋಗೋಷ್ಟೊತ್ತಿಗೆ ಎಕ್ಸಾಕ್ಟಾಗಿ ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 10 ಆಯಿತು. ಇವ್ರು ಬಂದು ನಮ್ಮಪ್ಪ ನನ್ನ ಮಗಳನ್ನ ನೋಡಿದ ತಕ್ಷಣ ಬಂದು ಮುತ್ತಿಟ್ಟು ಮತ್ತು ನನ್ನ ಮಗನ ನೋಡಿ ಎತ್ಕೊತಾ ಇದ್ದಾರೆ. ಮೊಮ್ಮಕ್ಕಳನ್ನ ನೋಡಿದ ತಕ್ಷಣ ತಾತಂದಿರಿಗೆ ಅಜ್ಜಿದಿರಿಗೆ ಎಲ್ಲಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗೋದಿಲ್ಲ. ಅಷ್ಟೊತ್ತಿಗೆ ನಾವು 10 ರೀಚ್ ಆಗಿದ್ವಿ. ಅವರು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿದ್ರು, ಚಿತ್ರಾನ್ನ ಮಾಡಿಸಿದ್ರು. ಬಟ್ ನಾನು ಇಡ್ಲಿ ತೊಗೊಂಡೋಗಿದ್ನಲ್ವ, ನಾವು ರೈಲ್ವೆ ಸ್ಟೇಷನಲ್ಲೇ ಸ್ವಲ್ಪ ತಿನ್ಕೊಂಡ್ವಿ. ನನ್ನ ಮಗಳು ಹೊಟ್ಟೆ ಹಸಿವು ಅಂತ ಇದ್ಲು, ಅಲ್ಲಿ ಟಿಫನ್ ತಿನ್ಕೊಂಡ್ಬಿಟ್ವಿ ರೈಲ್ವೆ ಸ್ಟೇಷನಲ್ಲಿ. ಓಕೆ ಅಂತೇಳ್ಬಿಟ್ಟು ಅಲ್ಲಿ ಎಲ್ಲ ಒಂದು ಸತಿ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಪಾಪ ಈ ಮೇಕೆಗಳು ಬಲಿಯಾಗೋದಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ವು. ಎಷ್ಟು ಕ್ಯೂಟಾಗಿದ್ದಾವೆ ನೋಡಿ ಮೇಕೆಗಳು. 2 ಮೇಕೆ ಇತ್ತು. ಅಲ್ಲೆಲ್ಲನೂ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ವೀಡಿಯೋಸು. ಮೇಕೆಗಳು ಇವಳು ಬಂದು ನಮ್ಮ ಅಕ್ಕನ ಮಗಳು. ಈ ಹುಡುಗಿ ಅಂತೂ ನನ್ನ ಮಗನ ಎಲ್ಲೂ ಬಿಟ್ಟೇ ಇಲ್ಲ. ಫುಲ್ ಡೇ ಎತ್ಕೊಂಡು ತಿರುಗಿಸ್ತಾನೆ ಇದ್ಲು. ನನ್ನ ಮಗ ಅವಳನ್ನ ಬಿಟ್ಟಿಲ್ಲ, ಅವಳು ನನ್ನ ಮಗನ ಬಿಟ್ಟಿಲ್ಲ. ಪಾಪ ಬಿಡು ನೀನು ತಿನ್ನು ಹೋಗು ಅಂತಂದ್ರೂ ತಿನ್ನು ಅವ್ರ ಅಪ್ಪ ಕರಿತಾನೆ ಇದ್ರು, ಊಟ ಮಾಡು ಬಾ ಅಂತ. ಆದ್ರೂ ಫುಲ್ ಡೇ ಅವಳನ್ನ ಎತ್ಕೊಂಡು ತಿರುಗ್ತಾನೆ ಇದ್ಲು. ಆಮೇಲೆ ಅಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ 12:30 ಆಯಿತು. ಅಷ್ಟೊತ್ತಿಗೆ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ರಿಲೇಷನ್ಸ್ ಯಾವಾಗ ಒಂದು ಸತಿ ಹೋಗ್ತೀವಲ್ವ, ಎಲ್ಲರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡು ಇದು ಮಾಡಿದ್ವಿ. ಆಮೇಲೆ ವಾದ್ಯಗೋಷ್ಠಿ ಇಟ್ಟಿದ್ದರು. ವಾದ್ಯಗೋಷ್ಠಿಯವರು ಚೆನ್ನಾಗಿ ಚೆನ್ನಾಗಿ ನುಡಿಸಿದ್ರು ವಾದ್ಯನ. ನಾವು ಎಲ್ಲರೂ ಕೂತ್ಕೊಂಡು ಪೂಜೆ ಎಲ್ಲ ಮುಗಿಯೋದಕ್ಕೆ ಇನ್ನೂ ಟೈಮ್ ಆಗುತ್ತೆ. ಅಷ್ಟೊತ್ತಿಗೆ ಅವ್ರು ಸ್ಟಾರ್ಟ್ ಮಾಡಿದ್ರು. ನಾವು ಅಷ್ಟೊತ್ತಿಗೆ ನಮ್ಮ ಅತ್ತೆಯವರು ಕೂಡ ಪೊಂಗಲ್ ಮಾಡ್ಕೊಂಡು ಬಂದಿದ್ರು ಮನೆಯಿಂದ. ನಾವು ಪೊಂಗಲ್ ಮಾಡ್ಕೊಂಡು ಬಂದಿದ್ವಲ್ಲ, ಅದನ್ನು ಮತ್ತು ಪೂಜೆ ಸಾಮಾನ ಪೂಜೆಗೆ ಕೊಟ್ವಿ. ಪೂಜೆಗೆ ಕೊಟ್ಟಮೇಲೆ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಅಷ್ಟೊತ್ತಿಗೆ ಕೂತ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಎಲ್ಲ ರಿಲೇಷನ್ಸ್ ಜೊತೆ ಸ್ವಲ್ಪ ಗಾಸಿಪ್ ಮಾಡ್ಕೊಂಡಿದ್ವಿ. ನನ್ನ ಮಗ ನೋಡಿ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾನೆ ಕೋಲಿಟ್ಕೊಂಡು ತಬಲ ಬಾರಿಸೋರ ಜೊತೆ. ನಾನು ಬಾರಿಸ್ತೀನಿ ಅಂತೇಳ್ಬಿಟ್ಟು ಕ್ಯೂರಿಯಾಸಿಟಿಯಾಗಿ ಕೂತ್ಕೊಂಡಿದ್ದ. ಸೌಂಡ್ ಚೆನ್ನಾಗಿ ಬರ್ತಾಯಿತ್ತಲ್ವ, ಕ್ಯೂರಿಯಾಸಿಟಿಯಾಗಿ ಕೂತ್ಕೊಂಡಿದ್ದ. ಅಷ್ಟೊತ್ತಿಗೆ ಇವರು ಪೂಜೆ ಮುಗಿಸ್ಕೊಂಡು ಕೊಟ್ಟರು. ಪೂಜೆ ಮುಗಿಸಿದಾದ್ಮೇಲೆ ಮಗುಗೆ ಹುಟ್ಟು ಕೂದಲು ತೆಗೆಯೋ ಶಾಸ್ತ್ರ ಮಾಡ್ತಾಯಿದ್ರು. ಈಗ ಮಗುಗೆ ಬಂದು 9 ಮಂತ್ಸು. ಅವ್ರು ಬಂದು ನನಗೆ ಚಿಕ್ಕಪ್ಪ ಆಗಬೇಕು, ಆ ಪಾಪುಗೆ ಬಂದು ಮಾವ ಆಗಬೇಕು. ಫಸ್ಟು 3 ಕಡೆ ಕಟ್ ಮಾಡಿಬಿಟ್ಟು ಕೂದಲನ್ನ ತೆಗೆದು ಕೊಟ್ಟರು, ತೊಗೊಂಡೋಗಿ ದೇವ್ರ ಹತ್ರ ಇಡೋದಕ್ಕೆ. ಅದಾದಮೇಲೆ ಮಗುಗೆ ಮುಡಿ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಗು ಫುಲ್ ಅಳ್ತಾ ಇದ್ದ. ಓಕೆ, ಎಲ್ಲರೂ ಸಮಾಧಾನ ಮಾಡ್ತಾಯಿದ್ರು. ಈ ಮಗುಗೆ ಕೂದಲು ತೆಗೆಯುವಾಗ ಅವ್ರ ತಲೆ ಮೇಲೆ ಅವರು ತೆಗಿತಾ ಇದ್ರೆ ಒಂದು ಕ್ಯೂರಿಯಾಸಿಟಿ, ಆದರೆ ಇಷ್ಟು ಜನ ನೋಡಿದ ತಕ್ಷಣ ಮಗು ಹತ್ಬಿಡುತ್ತೆ. ಎಲ್ಲರೂ ಅಷ್ಟು ಮುಂದೆ ಹೋಗಿ ನಾವು ಇದು ಮಾಡ್ತಾಯಿದ್ರೆ ಮಗು ತುಂಬ ಅಳ್ತಾ ಇದ್ದ. ಸ್ವಲ್ಪ ಸಮಾಧಾನ ಮಾಡಿ ಮಾಡಿದ್ರು. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ರೆಡಿ ಮಾಡಿದರು. ಮಟನ್ ಸಾರು, ಮುದ್ದೆ ಮತ್ತು ಚಿಕನ್ ಗ್ರೇವಿ, ಚಿಕನ್ ಕಬಾಬು ಮತ್ತು ಅನ್ನ ರಸಮ್ ಎಲ್ಲ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ನನಗೆ ರಿಟರ್ನ್ ಟ್ರೈನು 5:30 4 ಅಲ್ಲಿಂದ ರೀಚ್ ಆದ್ವಿ. ನಮ್ಮಮ್ಮ ಅವರು ಸ್ವಲ್ಪ ಮಾವಿನ ಹಣ್ಣು ತೊಗೊಂಡು ಬಂದಿದ್ದರು. ಮಾವಿನ ಹಣ್ಣು ನೋಡಿದ ತಕ್ಷಣ ನನಗೆ ಫುಲ್ಲು ಆಸೆ ಆಗೋಯಿತು. ಅಲ್ಲೇ ತಿನ್ನೋಣ ಅಂದ್ಕೊಂಡೆ. ಆಲ್ರೆಡಿ ಊಟ ಮಾಡಿದ್ರಿಂದ ಹೆವಿ ಆಗುತ್ತೆ ಅಂತೇಳ್ಬಿಟ್ಟು ತಿನ್ನಲಿಲ್ಲ. ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ನನ್ನ ತಮ್ಮ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ದೆ. ಬಸ್ ಸ್ಟಾಪ್ ಡ್ರಾಪ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಬಸ್ ಸ್ಟಾಪ್ ಡ್ರಾಪ್ ಮಾಡ್ದೆ. ಅಲ್ಲಿ ನಮ್ಮಪ್ಪ, ನನ್ನ ತಮ್ಮ ಮತ್ತು ನಮ್ಮಮ್ಮ ನೋಡ್ರಿ ಹೇಗೆ ಬಾಯ್ ಮಾಡ್ತಾಯಿದ್ದಾರೆ. ಇಲ್ಲಿ ನನ್ನ ಮಗನೂ ಬಾಯ್ ಮಾಡ್ತಾಯಿದ್ದ. ಅವ್ರಿಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಅವರು ಬಂದಿದ್ದರು. ಬಂದು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿಬಿಟ್ಟು ಅವರು ಹೋದರು, ನಾವು ಬಂದ್ವಿ.